ವಿರಹ ನೂರು ನೂರು ತರಹ ವಿರಹ ನೂರು ನೂರು ತರಹ. ಲೇ ಪೌಡ್ರು ಇವತ್ಲ ನಿನ್ ಕ್ವಾಟ್ಲೆ. ಅಲ್ಲ ಕಲ ಚಮಚ, ನನ್ನ ಬುದ್ಧಿ ಬಂದು ತವಿಂದ ಬರೀ ಗಂಡೆ ಕೊಡ್ತವೆ ಮಲಿಕೊಡೋದಾಗದೆ. ನನಗೆ ಅಂತ ಭಗವಂತ ಒಂದು ಹೆಣ್ಣು ಸೃಷ್ಟಿ ಮಾಡ್ಲಿವಲ್ಲ. ಯಾವಾಗ ಕಲ್ಲಿನ ಕೋಳಿ ಕೂಗ್ತದೋ ಆಗ ಪ್ರಪಂಚ ಪ್ರಳಯ ಆಗುತ್ತಂತೆ. ಹಂಗೆ ನಿನಗೆ ಯಾವಾಗ ಹೆಣ್ಣು ಸಿಗುತ್ತೋ ಆಗ ಪ್ರಪಂಚ ಪ್ರಳಯ ಬಿಡ್ತದೆ ಕಂಡ. ಅಲ್ಲೇ ಆ ಕೋಳಿ ಕೂಗ್ದವ್ರೇನು, ನಾನೇ ಕೂಗ್ತೀನಿ ಬಿಡು. ಏಯ್ ಏನಲ್ಲ ನೀವಿಬ್ರು ಇಟ್ಟೋತಾರು ಮಲ್ಗಿಲ್ಲ, ಮಾತಾಡ್ಕೊಂಡಿದ್ದೀರಲ್ಲ? ಏನಿಲ್ಲ ಗೌಡ್ರೆ, ನಿದ್ದೆ ಬತ್ತಾಲಿಲ್ಲ, ಅದಕ್ಕೆ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಗೌಡ್ರೆ ಬನ್ನಿ ಮಲ್ಲಿಕೊಳ್ಳಿ. ಅಲ್ಲ ಮಲ್ಲಿಕೊಳ್ಳಿ ಬಾ ಅಂತಂದ್ರೆ ಅಷ್ಟೇ. ನಾನಾ? ಅಲ್ಲ ಕಣ್ಲ, ಗೌಡ್ರು ಈಗ ತಾನೇ ಅದಕ್ಕೆ ಹತ್ರ ಆಗ್ತಾವ್ರಿ. ಇಂಥ ಟೈಮ್ನಾಗೆ ಅದಕ್ಕೇನೋ ಒಬ್ಬರನ್ನ ಬಿಟ್ಟು ಬಂದ್ಬಿಟ್ಟಾರ, ಅದು ಆಗ್ದಾರ ಕೆಲಸ. ಓ ಮತ್ತೆ ಯಾರೋ ಕೊಚ್ಕೋತಿದ್ರು, ನಾನು ಹುಲಿ, ನಾನು ಸಿಂಹ, ನಾನು ಯಾಕೆ ಬಗ್ಗುದಿಲ್ಲ ಅಂತ. ನಮ್ ಗೌಡ್ರು ಈಗಲೂ ಹುಲಿನಯ ಸಿಂಹನಯ, ಆದ್ರೆ ಸಣ್ಣ ಬದಲಾವಣೆ ಅಷ್ಟೇ. ಸಣ್ಣ ಬದಲಾವಣೆನಾ? ಏನ್ಲ ಅದು? ಏನಿಲ್ಲ ಕಣ್ಲ, 8 ದಿವಸ ಸಿಂಹದ ಮೇಲೆ ನಮ್ಮ ದುರ್ಗಿ ಕೂತ್ಕೊಂಡವಳು, ಈಗ ಸಿಂಹದ ಮುಂದೆ ದುರ್ಗಿ ಕೂತ್ಕೊಂಡ್ಬಿಟ್ಟವಳೆ. ಏಯ್ ನನ್ನ ಮಕ್ಕಳ, ನನ್ನೇ ರೇಗ್ಸಿದ್ಯಾ? ಹೋಗಲ್ಲ ಮನಿಕಳಿ. ಗೌಡ್ರೆ ಗೌಡ್ರೆ, ಅಲ್ಲ ಚಮಚ ಬಾ ನಾವೇ ಮಲಿಕೊಳ್ಳುವ. ಏನ? ಅಲ್ಲ ಸುಮ್ಮನೆ ಮಲಿಕೊಳ್ಳುವ ಬಾಲ. ಅದು ಚಮಚ ನನ್ಗೊಂದು ಹೆಂಡತಿ ಅಂತ ಇದ್ದಿದ್ರೆ ಮೆಟ್ಟು. ಅಯ್ಯೋ ಶಿವನೇ, ಇಟ್ಟೊತ್ತಲ್ಲಿ ಯಾಕಪ್ಪ ಕರೆಂಟ್ ತೆಗೆದ್ರು? ನನ್ನ ಫೋನ್ ಎಲ್ಲಿ ಮಡಗಿವ್ನಿ ಅಂತ ಗೊತ್ತಾಯ್ತಿಲ್ವಲ್ಲ. ಮೇಡಮ್ ಅವರೇ? ಹಾಂ ಸಿದ್ದು ಅವರೇ. ನಿಮ್ಮ ಅಕ್ಕಪಕ್ಕದಲ್ಲಿ ನನ್ನ ಫೋನ್ ಏನಾದ್ರು ಇದ್ದದ ಓದಿ ನೋಡ್ತೀರಾ? ಹಾಂ ನಾನು ಹುಡುಕ್ತೀನಿ, ಒಂದು ನಿಮಿಷ ಇರಿ. ಮೇಡಮ್ ಅವರೇ ತಗೊಳ್ತೆ, ಕ್ಷಮಿಸ್ಬಿಡಿ, ನಾನು ನೋಡ್ಕೊಳ್ಳಿಲ್ಲ, ನಾನು ಅಂತವನಲ್ಲ. ಪರವಾಗಿಲ್ಲ ಸಿದ್ದು ಅವರೇ, ಒಂದು ನಿಮಿಷ ನನ್ನ ಫೋನ್ ಟಾರ್ಚೇ ಆನ್ ಮಾಡ್ತೀನಿ. ಹಾಂ ಹಾಂ. ದೇವ್ರೆ, ಫೋನ್ ನೋಡ್ಕೋದು ಬೇಡ, ಫೋನ್ನ ಡಿಕ್ಕಿ ಹೊಡ್ಕೊಂಡು ಆಮೇಲೆ ಮೇಡಮ್ ಅವ್ರು ನನ್ನ ಮೇಲೆ ಪಾಪ ಮಾಡ್ಕೊಳ್ಳೋದು ಬೇಡ. ಮೇಡಮ್ ಅವರೇ ನನ್ನ ಫೋನು ಬೇಡ, ಏನು ಬೇಡ, ನಾನು ಹೊರಗೆ ಹೋಗ್ತೀನಿ. ಸಿದ್ದು ಅವರೇ, ಸಿದ್ದು ಅವರೇ, ಸಿದ್ದು ಅವರೇ, ಸಿದ್ದು ಅವರೇ. ಮೇಡಮ್ ಅವರೇ ನಾನು ಈಚೆ ಮಲಗಿ ಹೋಗ್ತವನಿ, ನೀ ಮೇಲೆಗೆ ಬರ್ತಿದ್ದೀರಾ? ನೀವು ಮಾತ್ರ ಹೊರಗೆ ಬಂದುಬಿಟ್ರೆ ನಾನು ಒಬ್ಬಳೇ ಅಲ್ಲಿ ಕತ್ಲಲ್ಲಿ ಕೂತ್ಕೋಬೇಕಾ? ಅದಕ್ಕೆ ನಾನು ನಿಮ್ಮ ಹಿಂದೆನೇ ಬಂದೆ. ಅಲ್ಲ ಮೇಡಮ್ ಅವರೇ, ಹೊರಗಡೆ ಕೊರಿಯ ಚಳಿ ಅದೇ, ನಿಮ್ಗೆ ಶೀತ ಗೀತ ಆಗ್ಬಿಟ್ರೆ ಏನು ಮಾಡೋದು? ಹೌದು ಹೌದು, ನನಗೆ ಮಾತ್ರ ಚಳಿ ಶೀತ ಎಲ್ಲ ಆಗೋದು, ನಿಮಗೇನೂ ಆಗಲ್ಲ ಅಲ್ವಾ? ಮೇಡಮ್ ಅವರೇ ನಾನು ಬಂಡ, ಮುಂಚೆ ಎಲ್ಲ ಹೊರಗಡೆ ಮಲ್ಕತ್ತಿದ್ದೆ, ನನಗೇನು ಆಯ್ತಿರ್ಲಿಲ್ಲ, ನನಗೇನು ಆಗೋದಿಲ್ಲ, ನಿಮ್ಮ ಒಳಗೆ ಹೋಗಿ. ಜಯಂತ್ ಅವ್ರೆ, ನಾನು ಹೇಳಿದ ವಿಷಯ ಏನು ಮಾಡಿದ್ರಿ? ಯಾವ ವಿಷಯದ ಬಗ್ಗೆ? ಅದೇ ಜಾನ್ವಿ ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಕರ್ಸೋದ್ರ ಬಗ್ಗೆ. ಅವ್ರಿಗೆ ಫೋನ್ ಮಾಡಿದ್ರಾ? ಅವ್ರಿಗೆ ಫೋನ್ ಮಾಡಿದ್ದೆ, ಅವ್ರಿಗೆ ಹುಷಾರಿಲ್ವಂತೆ, ಒಂದು 2 ದಿನದಲ್ಲಿ ಬರ್ತಾರೆ. ಅಲ್ಲಿವರೆಗೂ ನಾನೇ ಜಾನ್ವಿರನ್ನು ನೋಡ್ಕೋತೀನಿ. ನೀವು ಈ ವಿಷಯದಲ್ಲಿ ತುಂಬ ಕೇರ್ಲೆಸ್ ಆಗಿ ನಡ್ಕೊತಿದ್ದೀರಾ ಅನ್ಸುತ್ತೆ ಜಯಂತ್. ಯಾವ ತಾಯಿಗೆ ತಾನೇ ಈ ವಿಷಯ ತಿಳಿದ್ರೆ ಬರೋದಿಲ್ಲ ಹೇಳಿ? ನಿಮಗೆ ಅವ್ರನ್ನ ಕರ್ಸೋ ಉದ್ದೇಶ ಇಲ್ಲ ಅನ್ಸತ್ತೆ. ಡಾಕ್ಟ್ರೇ ನೋಡಿ, ಅವರಿಗೆ ವಯಸ್ಸಾಗಿದೆ,
ಈ ಪರಿಸ್ಥಿತಿನಲ್ಲಿ ಏಕಾಏಕಿ ಬರೋಕ್ಕೆ ಆಗೋದಿಲ್ಲ. ಇಲ್ ಟೇಕ್ ಸಮ್ ಟೈಮ್. ಬಟ್ 2 ದಿನದಲ್ಲಿ ಅವರು ಖಂಡಿತ ಬರ್ತಾರೆ. ಅಂದಾಗೆ ಇವರಿಗೆ ಪ್ರಜ್ಞೆ ಯಾವಾಗ ಬರುತ್ತೆ? ಯಾಕೆಂದರೆ ನಾನು ಅವ್ರ ಜೊತೆ ಕೆಲವು ವಿಷಯ ಮಾತಾಡಬೇಕು. ಯಾಕೆ ಹೀಗೆ ಮಾಡ್ಕೊಂಡ್ರಿ ಅಂತ ನಾನು ಕೇಳಬೇಕು. ನೋಡಿ, ಈ ಟೈಮಲ್ಲಿ ನೀವು ಅವ್ರನ್ನ ಮಾತಾಡ್ಸದೇ ಇರೋದೇ ಒಳ್ಳೇದು. ನೀವೇನೇನೋ ಪ್ರಶ್ನೆಗಳು ಕೇಳಿದ್ರೆ ಅವ್ರು ಇನ್ನೂ ಗಾಬರಿ ಆಗ್ತಾರೆ. ಸದ್ಯಕ್ಕೆ ಅವ್ರು ರೆಸ್ಟ್ ತಗೊಳ್ಳೋದೇ ಇಂಪಾರ್ಟೆಂಟ್. ಡಾಕ್ಟ್ರೇ, ನನ್ನ ಹೆಂಡ್ತಿನ ಈ ಪರಿಸ್ಥಿತಿ ನೋಡೋಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ಅವ್ರೆ. ಆ್ಯಂಡ್ ಅವ್ರ ಜೊತೆ ಮಾತಾಡದೇ ಇದ್ದರೆ ನನ್ನ ಜೀವನಕ್ಕೆ ಅರ್ಥನೇ ಇಲ್ಲ. ಅವ್ರ ಮೌನನ ಸಹಿಸಕ್ಕೆ ನನಗೆ ಆಗ್ತಾ ಇಲ್ಲ. ಅವ್ರು ನನ್ನ ಜೀವ. ಅವ್ರ ಜೊತೆ ಮಾತಾಡಬೇಕು ಅಂತ ಕೇಳಿದೆ ಅಷ್ಟೆ. ಯಾವಾಗ ಪ್ರಜ್ಞೆ ಬರುತ್ತೆ ಅವ್ರಿಗೆ? ಪ್ರಾಬಬಲಿ ಇನ್ನೂ 12 hours ಆಗುತ್ತೆ. ಹನ್ನೆರಡು ಗಂಟೆ ಕಾಲದಲ್ಲಿ ಚಿನ್ನಮರಿಗೆ ಪ್ರಜ್ಞೆ ಬರುತ್ತೆ. ಆದರೆ ಅವರು ಕೇಳೋ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡೋದು, ಹೇಗೆ ಅವ್ರನ್ನ ಫೇಸ್ ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ಏನು ಗೌಡ್ರೆ ಮತ್ತೆ ಬಂದ್ಬಿಟ್ರಿ? ಅದಕ್ಕೇನೆ ನಮ್ಮ ಜೊತೆ ಮಾತಾಡ್ಕೊಂಡು ಮನಿಕೊಳ್ಳಿ ಅಂತ ಕಳ್ಸ್ಕೊಬಿಟ್ಟ, ಅಥವಾ ನೀವೇ ನಮ್ಮ ಹುಡುಗ್ರ ತಗೋ ಮನಿಕತ್ತೀರಿ ಅಂತ ಬಂದ್ಬಿಟ್ರ? 2 ಅಲ್ಲಕಲ್ಲ, ಅದಕ್ಕೇನೆ ಆಚೆ ಹಾಕಿರ್ಬೇಕು ಅಲ್ವಾ ಗೌಡ್ರೆ? ನೀವು ಅನ್ಕೊಳ್ತಿರೋ ಥರ ಏನೂ ಅಲ್ಲ, ಸುಮ್ಕಿರಲ್ಲ. ಕರೆಂಟ್ ಹೋಯ್ತಲ್ವಾ, ಅದಕ್ಕೆ ನಾನೇ ಬಂದೆ. ಕರೆಂಟ್ ಹೋಯ್ತಾ? ಅಲ್ಲ ಗೌಡ್ರೆ, ಒಳಗಡೆ ಕರೆಂಟ್ ಹೋಗೋದೆ, ಆಚೆ ಕಡೆ ಕರೆಂಟ್ ಅದೇ, ಹೆಂಗೆ? ಏಯ್, ಇದು ಸೋಲಾರ್ ಲೈಟ್ ಕಂಡಲೇ. ಸೋಲಾರ್ ಲೈಟಾ? ಗೌಡ್ರೆ ಏನು ಹಿಂಗೆ ಹೇಳ್ಬಿಟ್ರಿ? ಕತ್ಲಲ್ಲಿ ಅದಕ್ಕೆ ಜೊತೆ ಇರಕ್ಕೆ ಇವೆ. ಗೌಡ್ರೆ, ನಮ್ಮ ದೇಶದ ಪಾಪ್ಯುಲೇಷನ್ ಜಾಸ್ತಿ ಆಗಿದ್ರೆ ಕತ್ಲಲ್ಲಿ ನೀವು ಇಷ್ಟಕ್ಕೆಲ್ಲ ಭಯ ಅಂದ್ರೆ ಹೆಂಗೆ ಹೇಳಿ? ಭಯ ಗಿಯ ಏನು ಇಲ್ಲ ಕಣ್, ಸುಮ್ಕಿರಲ್ಲ. ಅದು ಅದು ಓ, ನಮ್ಮ ಗೌಡ್ರು ನಾಚ್ಕೋತಾವ್ರೆ ಅಂದ್ರೆ ಏನೋ ಐತೆ. ಗೌಡ್ರೆ ಏನು ಹೇಳಿ ಗೌಡ್ರೆ, ಓಸಿ ನಾವು ಕೇಳಿ ಖುಷಿ ಪಡ್ತೀವಿ. ಹೇಳಿ ಗೌಡ್ರೆ, ನಾವು ಕೇಳ್ತೀವಿ. ಹೋಗ್ರಲ್ಲ. ನಾನು ನಿಮ್ಮ ಹತ್ರ ಏನು ಹೇಳಕ್ಕಿಲ್ಲ. ಹೇಳಿದ್ರೆ ನೀವುಗಳು ರೇಗಿಸ್ತೀರಾ. ಸುಮ್ಮನೆ ಹೋಗಿ ಮನಿಕಳ್ರಿ. ಇಲ್ಲ ಪೌಡ್ರು, ನೀವು ಅಮ್ಮಿಕಂಗೆ ಕೂತ್ಕೊಳ್ಳ. ಗೌಡ್ರೆ ನೀವು ಹೇಳಿ ಗೌಡ್ರೆ, ಹೇಳಿ. ಅದು ಅದು ನಾನಿಲ್ಲಿ ಮನಿಕೊಂಡು ಎಷ್ಟೊಂದು ದಿನ ಆಗೋಗಿತ್ತು. ಮುಂಚೆ ಎಲ್ಲ ಇಲ್ಲೇ ಆರಾಮಾಗಿ ಮನಿಕೊಂಡು ಆಕಾಶದಲ್ಲಿರೋ ನಕ್ಷತ್ರಗಳನ್ನ ಎಣಿಸ್ತಾ ನಮ್ಮ ಮೇಡಮ್ ಅವ್ರನ್ನ ನೆನಪು ಮಾಡ್ಕೋತಾ ಸಾರಿ ಪ್ರೀತಿ ಮಾಡ್ತಿದ್ದಕ್ಕಲ್ಲ. ಆ ಟೈಮ್ನ ನೆನೆಸ್ಕೊಂಡ್ರೆ ಈಗಲೂ ನಂಗೆ ಬಹು ಖುಷಿ ಆಯ್ತೈತೆ ಕಣ್ರಲ್ಲ. ಹೌದಾ ಗೌಡ್ರೆ? ಗೌಡ್ರೆ ಅದಕ್ಕೆ ಅಂದ್ರೆ ನಿಮಗೆ ಈ ಪಾರ್ಟಿ ಪಿರುತ್ತೀನಾ? ಏಯ್, ಕೇಳ್ತೀಯಲ್ಲ, ಅದ್ಯಾವರು ನನಗೆ ಅಂತ ಸೃಷ್ಟಿ ಮಾಡಿರೋ ದ್ಯಾವತೆಕಲ್ಲ ಅವರು. ಅವ್ರನ್ನ ಮೊದಲಕ್ಕಿಂತ ನೋಡಿದಾಗಲೇ ಅವ್ರ ಪ್ರೀತಿಗೆ ನಾನು ದಾಸನಾಗ್ಬಿಟ್ಟೆ. ಅವ್ರ ಕುತ್ತಿಗೆ ತಾಳಿ ಕಟ್ಟಿದ್ಮೇಕೆ ಅವ್ರ ಜೀವನಕ್ಕೆ ಸಾರಥಿ ಆಗ್ಬಿಟ್ಟೆ. ಅವ್ರೇನಾರ ನನ್ನ ಪ್ರೀತಿಗೆ ಹೂ ಒಂದು ನನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ರೆ ಇಡೀ ಜಗತ್ತಿಗೆ ಚಕ್ರವರ್ತಿ ಆಗ್ಬಿಡ್ತೀನಿ. ಏನಿಲ್ಲ ಇದು, ಮಾತಾಡ್ತಾ ದರ್ಶನ ಸಿನಿಮಾಗಳ ಟೈಟ್ಲ್ಗಳೇ ಬರ್ತಾವೆ. ಹೋಗ್ಲಿ ಬಿಡ್ರಲ್ಲ. ಆದರೂ ಒಂದು ಮಾತನ್ನ ಹೇಳ್ಬೇಕಂದ್ರೆ, ನಮ್ಮ ಮೇಡಮ್ ಅವ್ರು ನನಗೆ ಪ್ರಾಣಕ್ಕಿಂತ ಹೆಚ್ಚು ಕಲ.
ಕೇಳಿಸ್ಕೊತವ್ರೆ ಅಂತ ನನ್ಗೆ ಹೇಳ್ಬೇಕಲ್ವೇನ್ರಲ್ಲ? ನನ್ನ ಕೆಲಸ ಮುಗೀತು, ನೀವಾಯ್ತು ಅದಕ್ಕೆ ಆಯ್ತು. ಮೇಡಮರೇ, ಅದು ತಂದಿಕ್ಕೋ ನನ್ನ ಮಕ್ಳು ಎಲ್ಲವ್ರೆ ಅಂದರೆ ನನ್ನ ಪಕ್ಕದಲ್ಲಿ ಅವ್ರೆ. ಸಿಗ್ಗಿ ನನ್ನ ಮಕ್ಕಳು ಮಾಡ್ತೀನಿ. ಮೇಡಮ್ರೆ, ಕರೆಕ್ಟ್ ಬಂದದೆ, ಒಳಗೆ ಬಂದು ಮನೆ ಕಳಿ. ಮೇಡಮ್ ಅವ್ರ ನನ್ನ ಮಾತು ಕೇಳಿಸ್ಕೊಬಿಟ್ರೋ ಏನೋ. ಈಗೇನಪ್ಪ ಮಾಡ್ನೆ? ಸಿದ್ದು ಅವರೇ, ಮೇಡಮ್ ಅವರೇ, ಯಾಕೆ ಹೀಗೆ ಆಡ್ತಿದ್ದೀರಾ? ಅಷ್ಟೊಂದು ನಾಚ್ಕೋತಾ ಇದ್ದೀರಾ? ಅಲ್ಲೇನೋ ಹೇಳ್ತಿದ್ರಿ. ಅಲ್ಲಿ ನಾನು ಏನೋ ಹೇಳ್ತಿದ್ದೆ ಅಲ್ವಾ? ಹೌದು ಮೇಡಮ್ ಅವರೇ, ನೀವು ಯಾವಾಗ ಬಂದ್ರಿ ಅಂದರೆ ಎಷ್ಟೊತ್ತಿಗೆ ಬಂದ್ರಿ ಅಂತ. ನಾನು ನೀವು ನೋಡ್ದಾಗಲೇ ಬಂದೆ, ಆದರೆ ನಾನು ಬಂದಿದ ತಕ್ಷಣ ಅವರೆಲ್ಲರೂ ಓಡ್ ಹೋದ್ರಲ್ಲ, ಯಾಕೆ? ಹಂಗಾರೆ ನೀವು ನಾನು ಹೇಳಿದ ಯಾವುದು ಕೇಳಿಸ್ಕೊಂಡಿಲ್ಲ ಅಲ್ವೇ ಮೇಡಮ್ ಅವರೇ? ಯಪ್ಪ, ಸತ್ಯ, ಮೇಡಮ್ ಅವ್ರಿಗೆ ಏನು ಕೇಳಿಸಿಲ್ಲ. ಅದು ಸರಿ, ನೀವೇನು ಮಾತಾಡ್ತಿದ್ರಿ? ನೀವು ಹಾಗೆ ಮೆಲ್ಲಗೆ ಬಂದ್ಬಿಟ್ರಲ್ಲ, ಏನು ವಿಷಯ? ಅದು ಅಂಥದ್ದೇನೂ ಇಲ್ಲ ಮೇಡಮ್ ಅವರೇ, ಹುಡುಗರು ಮಾತು ಅಷ್ಟೇ. ಓ ಹೌದಾ? ನಿಮ್ಮ ಬಗ್ಗೆನೇ ಹೇಳ್ತಿದ್ದೆ ಮೇಡಮ್ ಅವರೇ, ಆದರೆ ನಿಮ್ಮ ತಾವು ಹೇಳೋಕ್ಕಾಯ್ತಿಲ್ಲ ಅಷ್ಟೇ. ಮೇಡಮ್ ಅವರೇ, ಟೈಮ್ ಆಯ್ತು ಮನೆ ಕಳಿ. ಅದ್ಯಾವರು ನನಗೆ ಅಂತ ಸೃಷ್ಟಿ ಮಾಡಿರೋದು ಯಾವ್ದೇ ಕಲ ಅವರು. ಅವ್ರ ಬಗ್ಗೆ ತಾಳಿ ಕಟ್ಟಿದ್ಮೇಲೆ ಅವ್ರ ಜೀವನಕ್ಕೆ ಸಾರ್ಥಿ ಆಗ್ಬಿಟ್ಟೆ. ಅವ್ರೇನಾರ ನನ್ನ ಪ್ರೀತಿಗೆ ಒಂದು ನನ್ನ ಗಂಡ ಅಂತ ಒಪ್ಕೊಂಡ್ಬಿಟ್ರೆ ಇಡೀ ಜಗತ್ತಿಗೆ ಚಕ್ರವರ್ತಿ ಆಗ್ಬಿಡ್ತೀನಿ. ಚೆಲುವೆ, ಏನವ ಹಿಂಗೆ ಹೇಳ್ತಾ ಇದೀಯ? ಅವನೊಬ್ಬನ್ನೇ ಕಳಿಸ್ಬಿಟ್ಟು ಇಲ್ಲಿ ನೀನೇನ್ ಮಾಡ್ತೀಯಾ? ವಾ, ಸಂದಾಗ ಹೇಳ್ದೆ ಕಣವ, ಅವ್ನು ಹೋಗೋ ಕಡೆ ಎಲ್ಲ ನಾನು ಹೋದ್ರೆ ನಿನ್ನನ್ನು ಯಾರು ನೋಡ್ಕೋತಾರೆ? ಇನ್ನೊಬ್ಳನ್ನು ಹೆಂಗ್ ಬಿಟ್ಟು ಹೋಗ್ಲಿ? ಹೆಂಗ್ ಹೋಗ್ಲಿ ಅಂತ ಹೇಳೋದ್ರಲ್ಲೇ ಅವನ ಜೊತೆ ಹೋಗೋದಕ್ಕೆ ನಿನ್ಗೆ ಇಷ್ಟ ಇದೆ ಅಂತ ನನಗೆ ಗೊತ್ತಾಯ್ತದೆ ಬಿಡು. ಅವೋ, ಅಲ್ಲಿ ಅವ್ರೇನೋ ಫೋನ್ ತೆಗಿತಲ್ವಂತೆ, ಅದಕ್ಕೆ ಅಲ್ಲಿ ಏನಾಗೈತೆ ಅಂತ ನೋಡ್ಕೊಂಬರಕ್ ಹೋಯ್ತವನ್ ಅಷ್ಟೇ. ವೆಂಕಿ, ವೆಂಕಿ, ನನ್ಗೆ ಯಾಕೋ ನೀನು ಒಬ್ನೇ ಹೋಗೋದು ಸರಿಯಲ್ಲ ಅಂತ ಅನಿಸ್ತಾ ಇದೆ ಕಣಪ್ಪ. ಚೆಲ್ವಿ, ನಾನು ಕರ್ಕೊಂಡೋಗು. ಅವೋ, ನಿಂಗೇನು ಒಂದ್ಕಿತ ಹೇಳಿದ್ರೆ ಅರ್ಥ ಆಗೋಕಿಲ್ವೇ? ಏನು ಬೇಕಾಗಿಲ್ಲ, ಅವನೊಬ್ನೇ ಹೋಗ್ಬಿಟ್ಟು ಬರ್ಲಿ. ಚೆಲ್ವಿ, ವೆಂಕಿ ನಾ ಒಬ್ಬನ್ನೇ ಕಳಿಸ್ಬಿಟ್ಟು ನೀನ್ ರಾತ್ರಿ ಇಡೀ ಅವನ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೋತೀಯ ಅಂತ ನನಗೆ ಗೊತ್ತು ಕಣವ. ನೀನ್ ಇಲ್ಲಿದ್ರುವೆ
ಮನಸ್ಸೆಲ್ಲ ವೆಂಕಿ ಹತ್ರನೇ ಇರ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣವ. ಅದಕ್ಕೆ ವೆಂಕಿ ಜೊತೆ ನೀನು ಹೋಗು. ವೆಂಕಿ, ಚೆಲ್ವಿನ ಕರ್ಕೊಂಡೋಗಪ್ಪ. ವೆಂಕಿ, ನೀನು ಅವನ ಮಾತೆಲ್ಲ ಕೇಳಕ್ ಹೋಗ್ಬೇಡ, ನೀನು ಹೋಗ್ಬಿಟ್ ಬಾ. ಚೆಲ್ವಿ, ಫೋನ್ ಬೇರೆ ತೆಗಿತಿಲ್ಲ ಅಂತ ಹೇಳ್ತಿದೀಯಾ. ಜಾನ್ವಿ ಬೇರೆ ಗರ್ಭಿಣಿ ಹೆಂಗ್ಸಲ್ವೇ, ಒಂದಪ್ಪ ಹೋಗಿ ನೋಡ್ಕೊಂಡು ಬರೋದ್ರಲ್ಲಿ ತಪ್ಪೇನದೆ? ಇದ್ರ ಮೇಲೆ ನಿನ್ನಿಷ್ಟ ಕಣವ. ಸರಿ ಆಯ್ತು. ಏನೋ ನೀನಾಗೆ ಕರಿತಾ ಇದೆಯಲ್ಲ, ಅದಕ್ಕೆ ನಾನು ನಿನ್ನ ಜೊತೆ ಬರ್ತೀನಿ ಅಷ್ಟೇ. ಆಹಾ, ನಾನು ಹೇಳಿದಾಗ ಹೋಗಲ್ಲ ಅಂತಿದ್ದವಳು ಈಗ ಗಂಡ ಕರೆದಿದ ತಕ್ಷಣ ಎಷ್ಟು ಖುಷಿಯಿಂದ ಹೋಗ್ತಿದ್ಯಾ ನೋಡು. ಎಷ್ಟೇ ಆದ್ರೂ ಅವ್ರು ನಮ್ಮ ಯಜಮಾನ್ರಲ್ವೇ, ಅವ್ರ ಮಾತು ಮೀರಕ್ಕಾಯ್ತದ ಹೇಳು? ಇದಕ್ಕೇನ್ ಕಮ್ಮಿ ಇಲ್ಲ ನೋಡವ. ಅವ್ವ, ನಾವು ಹೋಗ್ಬಿಟ್ಟು ಬರ್ತೀವಿ. ಚೋಟಗೆ ಇಲ್ಲಿ ಬರಕ್ಕೆ ಹೇಳಿರ್ತೀನಿ. ಏನಾದ್ರೂ ಅರ್ಜೆಂಟ್ ಇದ್ರೆ ನಂಗೆ ಫೋನ್ ಮಾಡು ಆಯ್ತಾ? ಹ್ಞೂ ಕಣವ, ಬರ್ತೀವಿ. ಹೋಗಿ ಬನ್ನಿ, ಹೋಗ್ ಬಾಪ ಹುಷಾರ್. ಭಾವನಮ್ಮ, ಭಾವನಮ್ಮ ಬನ್ನಿಲಿ. ಹೇಳಿ ಬಾಬಾ. ತಗೊಳ್ಳಿ ಇದನ್ನ. ಇದೇನಿದು? ಇದು ಪೂಜೆ ರಸೀತಿ. ನೀವು ಸಿದ್ದುನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊ ಬಂದ್ಬಿಡಿ. ಸರಿ ಬಾಬಾ. ಹೋಗವಾ, ಏನಾದರೂ ಹೇಳೋದಿತ್ತೆ? ಅದು ಬಾಬಾ, ಮನೆಯಲ್ಲಿ ಅಮ್ಮ ಅಜ್ಜಿ ಏನಾದರೂ ಅಯ್ಯ, ನೀವೇನು ತಲೆ ಕೆಡಿಸ್ಕೊಬಿಡಿ ಕಣವ. ನಾನು ಇವನಲ್ಲ, ನಾನೆಲ್ಲ ನೋಡ್ಕೊತೀನಿ. ಇಬ್ರು ಆರಾಮಾಗಿ ಹೋಗಿ ಬನ್ನಿ. ಸಿದ್ದು ಅವರೇ, ಅದು ಭಾವ ಅವರು ದೇವಸ್ಥಾನದ ರಸೀತಿ ಕೊಟ್ಟರು, ನಾವಿಬ್ರು ಹೋಗಿ ಪೂಜೆ ಮಾಡಿಸ್ಕೊಳ್ಬೇಕು ಅಂತ. ಹೌದಾ ಮೇಡಮ್ ಅವರೇ? ಆದರೆ ಸಿದ್ದು ಅವರೇ, ನಾವಿಬ್ಬರೇ ಹೋಗ್ಬೇಕಾ? ಹೌದು ಮೇಡಮ್ ಅವರೇ, ಅಣ್ಣ ಹೇಳೋನು ಅಂದಮೇಲೆ ನಾವಿಬ್ಬರೇ ಹೋಗ್ಬೇಕು. ಯಾಕೆ ಮೇಡಮ್ ಅವರೇ, ನನ್ನ ಜೊತೆ ಬರೋದು ನಿಮ್ಗೆ ಇಷ್ಟ ಅಲ್ವಾ? ಹಾಗೇನಿಲ್ಲ, ಸರಿ ಹೋಗೋಣ. ಸರಿ. ಅಯ್ಯೋ ಮೇಡಮ್ ಅವರೇ, ಅಣ್ಣ ಎಂತ ಒಳ್ಳೆ ಕೆಲಸ ಮಾಡಿದ್ರೆ ನೀನು. ಅಣ್ಣ ಅಂದ್ರೆ ನಿನ್ ಥರನೇ ಇರಬೇಕು. ಸಿದ್ವಾ, ರೆಡಿ ಅನ್ಲಾ? ಹಾಂ, ಏನಣ್ಣ ಇದೆಲ್ಲ ಮಾಡ್ತಿರೋದು ನೀನಿಯಾ? ಯಾರು ಮಾಡಿದ್ರೆ ಏನು ಬಿಡ್ಲಾ? ನೀನು ರೆಡಿ ಆದ? ನೋಡು, ರೆಡಿಯಾಗೇ ಬಂದಿದ್ದೀನಿ. ಚೆನ್ನಾಗಿ ಕಾಣಿಸಿಲ್ವೇ? ನೀನ್ ಬಿಡ್ಲಾ, ಹೆಂಗಿದ್ರು ಸೂಪರ್ ಆಗಿ ಕಾಣ್ತಿದ್ದಿ. ಒಳ್ಳೆ ರಾಜ್ಕುಮಾರ ಕಣ ಕಾಣ್ತಾ ಇದ್ದಿ ಕಣು. ಮೇಡಮ್ ಅವರೇ, ಹೊರಡಮ್ಮ. ಸಿದು, ತಡ ಆಯ್ತದೆ, ಇನ್ನು ನೋಡಿ. ಅಪ್ಪಾಜಿ ಹೋಗ್ಬತ್ತೀವಿ. ಸರಿ ಹೋಗಲ್ಲ, ಮಾವ ಹೋಗಿ ಬರ್ತೀವಿ. ಕಣವ, ಹುಷಾರಾಗಿ ಹೋಗಿ ಬನ್ನಿ. ಸಿದ್ದೇಗೌಡ, ಏನು ಅರ್ಜೆಂಟ್ ಇಲ್ಲ ಕಲ, ಪೂಜೆ ಮಾಡಿಸ್ಕೊಂಡು ಆರಾಮಾಗಿ ಬನ್ನಿ ಆಯ್ತೆ? ಹೋಗಿ ಹೋಗಿ ಮೇಡಮ್ ಅವರೇ, ನಡ್ರಿ. ಹುಡುಗೋಡ ಇದೇನಲ್ಲ ಇದು, ಗಂಡು ಹೆಂಡ್ತಿನ ಇಷ್ಟೊಂದು ಖುಷಿಯಾಗಿ ಹೋಯ್ತವ್ರೆ. ಅವರು ಎಷ್ಟು ದಿನ ಅಂತ ಬೇರೆ ಇದ್ದಾರಪ್ಪಯ್ಯ. ಅದು ಇದು ಅನ್ನೋ ತಲೆ ಬಿಸಿಲಿ ಅವ್ರೇನೋ ಮರ್ತ್ಕೊಂಡಿರ್ತಾರೆ. ನಾವು ಮರ್ತ್ಬಿಡಕ್ಕಾದೇನಪ್ಪಯ್ಯ. ಒಳ್ಳೆ ಕೆಲಸ ಮಾಡ್ಬೇಕಲ್ಲ. ಈ ನಡುವೆ ಅವ್ನ ಮಕ್ಕಳೇ ನೋಡೋಕ್ಕಾಯ್ತಿರ್ಲಿಲ್ಲ, ಈಗಾದರೆ ಹುಸಿ ಕೀಲಿ ಆಗವನೆ. ಏಟೆ ಆದರೂ ನನ್ನ ದೊಡ್ಡ ಮಗ ಅಂತ ತೋರಿಸ್ಕೊಂಡ್ಬಿಟ್ಟಕ್ಕಲ್ಲ ನಿಲ್ಲಿ.
ಕೆಲವೊಬ್ಬರ ಬಗ್ಗೆ ಗೊತ್ತಾಗಕ್ಕೆ ಹೊಸಿ ಟೈಮ್ ತಗೋತದೆ ಕಣಪ್ಪಯ್ಯ. ಕೆಲವೊಂದು ವಿಷಯಗಳನ್ನ ದೇವರು ಯಾವ ಟೈಮ್ಗೆ ಆಗಬೇಕು ಅದನ್ನ ಆಗಲೇ ನಡೆಸ್ಕೊಂಡು ಹೋಯ್ತಾ ಇರ್ತಾನೆ. ಅವರು ಪೊಲೀಸ್ ಸ್ಟೇಷನ್ನು ಅದು ಇದು ಅಂತ ತಲೆ ಕೆಡಿಸ್ಕೊಬಿಟ್ಟಿದ್ರು ಕಣಪ್ಪಯ್ಯ. ಅವರು ಖುಷಿಯಾಗಿರಲಿ, ಅದಕ್ಕೆ ಅವರಿಬ್ಬರು ಒಂಟಿಯಾಗಿ ಬಿಟ್ಬಿಡಮ್ಮ. ಹಾಗೆಲ್ಲ ಸರಿಯಾದ ದಾರಿಲಿ ಸರಿಯಾಗಿ ಹೋಯ್ತಾ ಇರ್ತದೆ. ನಮ್ಮವ್ರು ಕೂಡ ಈಟೊಂದು ಬುದ್ಧಿವಂತ ಆಗ್ಬಿಟ್ಟವನೇ. ಏಟೇ ಆದರೂ ಅವನು ನನ್ನ ಮಗನೇ ಅಲ್ವೇ.